ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇನ್ನೇನು ರೀ, ಗಣಪತಿ ಹಬ್ಬ ಅಂತೂ ಸಮೀಪ ಬತ್ರಿ. ಗಣಪತಿಗೆ ಇಷ್ಟವಾದಂತಹ ನೈವೇದ್ಯನ ನಾವು ಮಾಡ್ಕೋಬೇಕ್ರಿ. ಹಾಗೆ ಗಣಪತಿಗೆ ಅಗದಿ ಇಷ್ಟವಾದಂತಹ ಪ್ರಿಯವಾದಂತಹ ರೆಸಿಪಿ ಅಂದರೆ ಏನು ರೀ, ಮೋದಕ. ಗಣೇಶನಿಗೆ ಇಷ್ಟವಾದಂತಹ ಮೋದಕನ ನಾವು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ನಾನಿಲ್ರಿ ಹಾಲು ಮತ್ತು ಹಾಲಿನ ಪೌಡರಿಂದ ಮೋದಕನ ಮಾಡ್ತಾಯಿದ್ದೇನೆ ರೀ. ಈ ರೀತಿ ನೀವು ಈ ವರ್ಷ ಗಣೇಶ ಹಬ್ಬಕ್ಕೆ ನೀವು ಗಣೇಶನಿಗೆ ನೈವೇದ್ಯಕ್ಕೆ ಈ ರೀತಿ ಮೋದಕ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿ ಬರ್ತಾವ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಒಳಗೆ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡೇನಿ ರೀ. ಅದಕ್ಕೆ 1 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಏನು ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲು ಮತ್ತು ಹಾಲಿನ ಪೌಡರಿಂದ ಈ ರೀತಿ ಸ್ವೀಟ್ ಮಾಡಿರಿ, ತುಂಬ ಚೆನ್ನಾಗಿ ಬರ್ತೈತೆ ರೀ. ಈ ವರ್ಷ ಗಣೇಶ ಹಬ್ಬನಿಗೆ ಏನು ಮಾಡ್ಬೋದು ರೀ, ನೀವು ಗಣೇಶನಿಗೆ ನೈವೇದ್ಯ ಮಾಡ್ಕೋಬೋದು ರೀ. ಇದು ಗಂಟುಗಳ ಆಗ್ಲಾರ್ದ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಏನು ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ತೆಳುವಾಗಿ ಅನಿಸಿತಂದ್ರೆ ನಾನು ರೀ ಇನ್ನೊಂದು ಸ್ವಲ್ಪ ಏನು ಮಾಡೇನಿ ರೀ, ಹಾಲಿನ ಪೌಡರನ್ನು ಹಾಕ್ಕೊಂಡೀನಿ ರೀ. ಟೋಟಲಾಗಿ 1.5 ಕಪ್ ಆಗೋಷ್ಟು ನಾನು ರೀ ಹಾಲಿನ ಪೌಡರನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಏನಾಗಬೇಕ್ರಿ, ಇದು ಗಟ್ಟಿ ಆಕಾರಕ್ಕೆ ಬರುವವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಅಂಟಂಟಾಗಿ ಸ್ವಲ್ಪ ಇರಬಾರ್ದು ರೀ, ಯಾಕಂದ್ರೆ ಹಾಲಿನ ಪೌಡರ್ ಸ್ವಲ್ಪ ಈ ಥರ ಅಂಟಂಟಾಗಿ ಇರ್ತೈತೆ ರೀ. ಅದಕ್ಕೆ ಅದು ಚೆನ್ನಾಗಿ ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾನಿಲ್ರಿ ಸ್ವಲ್ಪ ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ರೀ. ಒಂದು ಸ್ವಲ್ಪ ಸಿಹಿಗೆ ತಕ್ಕಷ್ಟು ನಾನಿಲ್ರಿ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಅದ್ರೊಳಗೆ ಹಾಲಿನ ಪೌಡರ್ ಒಳಗೆ ಮಿಕ್ಸ್ ಆಗುವವರೆಗೂ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಈ ರೀತಿ ಗಟ್ಟಿ ಆಗುವವರೆಗೂ ನಾವೇನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ರಿ ಏನು ಮಾಡ್ಬೋದು ರೀ, ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೋಬೋದು ರೀ ನೀವು ಇದಕ್ಕೆ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊರಿ. ಅದು ಏನಾಗತ್ತೈತೆ ರೀ, ಗಟ್ಟಿ ಹಾಕೋತ ಬರತ್ತೈತೆ ರೀ. ಇನ್ನೂ ಏನಾಗತ್ತೈತೆ ರೀ, ಪಾತ್ರೆಗೆ ಅಂಟಾತೈತೆ ರೀ. ಆಮೇಲೆ ಚಮಚಿಗೂ ಕೂಡ ಏನಾಗತ್ತೈತೆ ರೀ, ಈ ಥರ ಅಂಟಬಾರ್ದ್ರಿ. ಅದು ಅಂಟ್ಕೋಲಾರ್ದ ಏನು ಮಾಡ್ಬೇಕ್ರಿ, ಬಿಡಿ ಬಿಡಿಯಾಗಿ ನೀವು ಪಾತ್ರೆ ತಳ ಬಿಡುವವರೆಗೂ ನಾವು ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಸ್ವಲ್ಪ ಇನ್ನೊಂದು ಈಗ ಏನಾಗೈತೆ ರೀ, ಗಟ್ಟಿ ಆಗೈತೆ ರೀ. ಇನ್ನೂ ಹಾಗೆ ಮಿಕ್ಸ್ ಮಾಡಿರಿ. ಅದೇನಾಗತ್ತೈತೆ ರೀ, ಚಮಚೆಗೆ ಹತ್ಕೊನಿಲ್ರಿ. ಅಲ್ಲಿ ತನಕ ನೀವು ಮಾಡಿದ್ರಂದ್ರೆ ರೀ, ಸೇಮ್ ಟು ಸೇಮ್ ನೀವು ಬೇಕ್ರಿಯಲ್ಲಿ ತರುವಂತಹ ಪೇಡ ಇರ್ತೈತಲ್ರಿ, ಹಾಲಿನ ಪೇಡ, ಅದೇ ರೀತಿಯಲ್ಲಿ ಬರುತ್ತೈತೆ ರೀ. ನೋಡಿರಿ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡತ್ತೇನೆ ರೀ. ಎಷ್ಟು ಮಿಕ್ಸ್ ಮಾಡತ್ತೈತಲ್ರಿ ಅಷ್ಟು ಗಟ್ಟಿ ಹಾಕೋತ ಬರತ್ತೈತೆ ರೀ. ಸ್ವಲ್ಪ ಇದನ್ನ ಮಾಡುವಾಗ ಪೇಷನ್ಸ್ದಿಂದ ಮಾಡ್ಕೋಬೇಕ್ರಿ, ಗಟ್ಟಿ ಆಗಾನಿಲ್ರಿ ಅಂತ ಅಂದು ಮಿಡಲಲ್ಲಿ ನೀವು ಬಿಟ್ರಂದ್ರೆ ರೀ ಚೆನ್ನಾಗಿ ಮೋದಕ ಬರಂಗಿಲ್ಲ ರೀ. ಅದಕ್ಕೆ ನೀವು ಸ್ವಲ್ಪ ಒಂದು 10ರಿಂದ 15 ನಿಮಿಷ ಇದನ್ನು ಏನು ಮಾಡ್ಬೇಕ್ರಿ, ಈ ರೀತಿ ಮಿಕ್ಸ್ ಮಾಡಿದ್ರಂದ್ರೆ ರೀ ಸೇಮ್ ಟು ಸೇಮ್ ನೀವು ಬೇಕ್ರಿಯಲ್ಲಿ ಸಿಗುವಂತಹ ಮೋದಕನ ಮನೆಯಲ್ಲೇ ಮಾಡ್ಕೋಬೋದು ರೀ. ಅಷ್ಟು ಚೆನ್ನಾಗಿ ಬರ್ತಾವ್ರಿ. ನೋಡಿರಿ ಎಷ್ಟು ಗಟ್ಟಿ ಹಾಕೋತ ಬಂದೈತೆ ರೀ. ಇದೇ ರೀತಿ ಗಟ್ಟಿ ಆದ ತಕ್ಷಣ ನೀವು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ ರೀ. ಈಗ ಏನಾಗೈತೆ ರೀ, ಪರ್ಫೆಕ್ಟ್ ಅಳತೆಯಲ್ಲಿ ನೀವು ಪೇಡ ಅಥವಾ ಮೋದಕನ ಮಾಡ್ಕೋಬೋದು ರೀ. ಎಷ್ಟು ಗಟ್ಟಿ ಆಗೈತೆ ರೀ. ಮತ್ತು ಇದನ್ನು ಎಷ್ಟು ದಿನಗಳವರೆಗೂ ನೀವು ಏರ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ಅಷ್ಟು ಚೆನ್ನಾಗಿ ಸ್ವೀಟ್ ಬರ್ತಾವ್ರಿ. ನೀವು ಈಗ ಇದನ್ನು ನಾನು ರೀ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಮೋದಕ ಥರ ಮಾಡ್ತಾಯಿದ್ದೀನಿ ರೀ. ಮೋದಕ ಮೋಲ್ಡನ್ನು ತೊಗೊಂಡು ಅದಕ್ಕೆ ತುಪ್ಪ ಹಚ್ಚಿ ಅದರಲ್ಲಿ ಹಾಕಿ ನಾವು ಇಲ್ಲಿ ಈಗ ಮಾಡ್ತೀನಿ ರೀ. ಗಣೇಶನಿಗೆ ಗಣೇಶ ಹಬ್ಬಕ್ಕೆ ನಾನು ನೈವೇದ್ಯನ ಮಾಡಿ ತೋರ್ಸತ್ತೇನೆ ರೀ. ಇದೇ ರೀತಿ ನೀವು ಮೋದಕ ಮೋಲ್ಡ್ಗೆ ಹಾಕ್ಕೊಂಡು ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡ್ರೆ ರೀ, ಹಾಲು ಮತ್ತು ಹಾಲಿನ ಪೌಡರಿಂದ ನೀವು ಬೇಕರಿಯಲ್ಲಿ ಸಿಗುವಂತಹ ಪೇಡ ಮೋದಕವನ್ನು ಮನೆಯಲ್ಲಿ ಇಷ್ಟು ಸುಲಭವಾಗಿ ಈ ವರ್ಷ ಗಣೇಶ ಹಬ್ಬಕ್ಕೆ ಮಾಡ್ಕೋಬೋದು ರೀ. ಅಷ್ಟು ಚೆನ್ನಾಗಿ ಬರ್ತಾವ್ರಿ, ಗಟ್ಟಿಯಾಗಿ ತುಂಬ ರುಚಿಯಾಗಿ ಆಗ್ತಾವ್ರಿ. ಸಕ್ಕರೆ ಮತ್ತು ಹಾಲು ಹಾಕಿರೋದ್ರಿಂದ ನೋಡಿರಿ, ನೋಡಿದ ತಕ್ಷಣ ಗೊತ್ತಾಗತ್ತೈತೆ ರೀ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದವ್ರಿ. ನೀವು ಇದನ್ನ ಈ ವರ್ಷ ಮಾಡಿ ನೋಡಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ತುಂಬ ಚೆನ್ನಾಗಿ ಬರ್ತಾವ್ರಿ ಹಾಲಿನ ಮತ್ತು ಹಾಲಿನ ಪೌಡರಿಂದ. ನೋಡಿರಿ ಇದನ್ನು ಸಹ ನಾನು ಮಾಡಿಟ್ಕೊಂಡೇನಿ. ಯಾಕಂದ್ರೆ ರೀ ನಾವು ಮಿಕ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇವಲ್ಲ ರೀ, ಅಷ್ಟು ಚೆನ್ನಾಗಿ ಮೋದಕವ ಬರ್ತಾವ್ರಿ. ಎಷ್ಟು ಗಟ್ಟಿಯಾಗಿ ತುಂಬ ಸಾಫ್ಟಾಗಿ ಮೋದಕ ಮಾಡ್ಕೊಂಡೇನಿ ರೀ. ನೀವು ಮಾಡಿ ನೋಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.